ಕಳೆದ 21 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಲೇಔಟ್ ಇದು. ಐನೆಸ್ಟ್ ಲೇಔಟ್ ಅಂತ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ವ್ಯಾನ್ಗಳು ತುಂಬ ಕಷ್ಟದಿಂದ ಹೋಗ್ತಿದ್ದಾರೆ ಸರ್. ಮಕ್ಕಳಂತೂ ಓಡಾಡಕ್ಕಾಗ್ತಾ ಇಲ್ಲ. ಚಂದಾಪುರ ಪುರಸಭೆಗೆ ನಾವು ಹಲವಾರು ಬಾರಿ ಮೌಖಿಕವಾಗಿ ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೀವಿ. ರಸ್ತೆ ಆಗಬೇಕು. ಈಗ ನೋಡಿ, BMRDA ಬಿಲ್ಡಿಂಗ್ ಬಂದಿದೆ, ಅದರ ಸುತ್ತಲೂ ರೋಡ್ ಮಾಡ್ಕೋತಾ ಇದ್ದಾರೆ. ಮತ್ತೆ ಅವ್ರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ಅದು ಸರಿ ಅಲ್ಲ ಸರ್. ಏನು ಮಾಡ್ತಿದ್ದಾರೆ ಅದು ಸರಿ ಇಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿ. ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಯಾರು ಲೇಔಟ್ಗಳನ್ನ ಅಥವಾ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾರೋ ಅವರು ಕೇವಲ ಮೂಗಿಗೆ ತುಪ್ಪ ಸವರಿ ಅವರ ಸೈಟ್ಗಳು ಅಂದ್ರೆ ಅವರ ನಿವೇಶನಗಳು ಮಾರಾಟ ಆಗ್ಬೇಕು, ಇಲ್ಲವೇ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡಿದ ಅವರ ಫ್ಲಾಟ್ಗಳು ಕೂಡ ಮಾರಾಟ ಆಗ್ಬೇಕು. ಅಲ್ಲಿಯವರೆಗೂ ಏನ್ ಬೇಕು ಅದನ್ನ ಮಾಡ್ತಾರೆ. ತದನಂತರ ಅತ್ತ ತಿರುಗು ಕೂಡ ನೋಡೋದಿಲ್ಲ, ಯಾವುದೇ ನಿರ್ವಹಣೆ ಕೂಡ ಮಾಡೋದಿಲ್ಲ. ಆ ನಂತರ ಕೆಲವು ವರ್ಷಗಳಲ್ಲಿ ಸಾಲು ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಅಲ್ಲಿನ ನಿವಾಸಿಗಳು ಆ ಒಂದು ಸಮಸ್ಯೆಗಳನ್ನ ಎದುರಿಸಲು ಹೈರಾಣ ಆಗ್ತಾರೆ. ಒಂದು ಕಡೆ ನಿರ್ವಹಣಾ ವೆಚ್ಚವನ್ನ ಕಟ್ಟಬೇಕಾಗತ್ತೆ, ಮತ್ತೊಂದು ಕಡೆ ಬಾಡಿಗೆಗಳನ್ನ, ಇನ್ನು ಕೋಟ್ಯಾಂತರ ರೂಗಳನ್ನ ಖರ್ಚು ಮಾಡಿ ನಿವೇಶನಗಳನ್ನು ಅಥವಾ ಫ್ಲಾಟ್ಗಳನ್ನು ಖರೀದಿಸಿದ್ರೆ, ಸೈಟ್ ಅನ್ನ ಖರೀದಿ ಮಾಡಿದ್ರೆ ಅವುಗಳಿಗೆ ಯಾವ ಸೌಲಭ್ಯಗಳು ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಗೆ ಹೊಂದಿಕೊಂಡಿರುವಂತ ಸೂರ್ಯ ಸಿಟಿಯ ಮುಂಭಾಗದಲ್ಲಿ ಇರ್ತಕ್ಕಂಥ ಐನೆಸ್ಟ್ ಬಡಾವಣೆ ಒಂದಾಗಿದೆ. ಇದು ಅತ್ಯಂತ ಹಳೆಯದಾದಂತಹ ಬಡಾವಣೆ. ಸುಮಾರು 2000 ವರ್ಷದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆಗ ಇಲ್ಲಿನ ಸೈಟ್ ಗಳನ್ನ ಮಾರಾಟ ಮಾಡಿಕೊಂಡು ಹೋದಂತಹ ಡೆವಲಪರ್ ತದನಂತರ ತಿರುಗಿ ನೋಡ್ಲಿಲ್ಲ. ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಜೊತೆಗೆ ಈಗ ಅಲ್ಲಿ ಸಾರ್ವಜನಿಕ ಬಳಕೆಗೆ ಇದ್ದಂತಹ ನಿವೇಶನದಲ್ಲಿ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅವರು ಕೂಡ ನಮಗೆ ಸುತ್ತಮುತ್ತಲು ರಸ್ತೆಗಳನ್ನ ನಿರ್ಮಾಣ ಮಾಡಿ ಕೊಡ್ತೀವಿ ಅಂತಂದ್ರೆ, ಈಗ ಅವರ ಕಚೇರಿಗೆ ಬರುವಂತಹ ಆ ಒಂದು ರಸ್ತೆಗಳಿಗೆ ಮಾತ್ರ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ಕೊಳ್ತಿದ್ದಾರೆ. ನಮಗೆ ಯಾವುದೇ ರೀತಿಯಾದಂತಹ ರಸ್ತೆಯ ವ್ಯವಸ್ಥೆಯನ್ನ ಮಾಡ್ಕೊಡ್ತಿಲ್ಲ ಅಂತೇಳಿ ಇಲ್ಲಿನ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ಪುಟ್ಟ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಕೈಯಲ್ಲಿ ಈ ಒಂದು ಫ್ಲೆಕ್ಸ್ ಗಳನ್ನ ಹಿಡ್ಕೊಂಡು ಈ ಒಂದು ಐನೆಸ್ಟ್ ಬಡಾವಣೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಅಂತ ಹೇಳಿ ಈ ಒಂದು ಲೇಔಟ್ ಮತ್ತು ನಾವು ಸತತವಾಗಿ ತೆರಿಗೆಯನ್ನ ಚಂದಾಪುರ ಪುರಸಭೆಗೆ ಪಾವತಿಸ್ತಾ ಇದ್ದೇವೆ, ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ನೀಡ್ತಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಐನೆಸ್ಟ್ ಅತ್ಯಂತ ಪುರಾತನವಾದಂತಹ ಬಡಾವಣೆ ಆಗಿದೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನ ನೀಡ್ತಿಲ್ಲ ಎನ್ನುವಂತ ಆಕ್ರೋಶವನ್ನ ಮತ್ತೊಮ್ಮೆ ಇಲ್ಲಿನ ನಿವಾಸಿಗಳು ಹೊರಹಾಕಿದ್ದು ಹೀಗೆ. ಕಳೆದ 21 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಲೇಔಟ್ ಇದು. ಐನೆಸ್ಟ್ ಲೇಔಟ್ ಅಂತ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹಕ್ಕಿಗಳ ಹಾಗೆ ಒಂದು ಗೂಡನ್ನು ಕಟ್ಟಿಕೊಂಡು ಸುಖವಾಗಿ ಬಾಳ್ವೆ ಮಾಡಬೇಕು ಅಂತ ಯೋಚನೆ ಮಾಡಿ ಮನೆಯನ್ನು ಕಟ್ಟುತ್ತಾರೆ. ಅದಕ್ಕೆ ಬೇಕಾದಂಥ
ಸೌಕರ್ಯಗಳನ್ನು ಅವನು ಬಯಸ್ತಾನೆ. ಆದರೆ ಕಳೆದ 20 ವರ್ಷಗಳಿಂದ ಪ್ರತಿ ವರ್ಷ ಪ್ರತಿ ತಿಂಗಳು ನಾವು ಕೊಡುವ ಕಂದಾಯವನ್ನು ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಿಗೆ ಕಟ್ಟುತ್ತಾ ಬಂದರೂ ಕೂಡ ಇಲ್ಲಿಯವರೆಗೆ ಇಲ್ಲಿಯ ಜನಗಳ ಬಗ್ಗೆ ಜನಗಳ ರೀತಿಯಲ್ಲಿ ಸರ್ಕಾರಗಳು ಟ್ರೀಟ್ ಮಾಡ್ತಾ ಇಲ್ಲ. ಏನು ಸಮಸ್ಯೆ ಆಗ್ತದೆ ನಿಮಗೆ? ಪ್ರತಿದಿನ ಇದ್ದರೆ ರೋಡಿನ ಸಮಸ್ಯೆ, ರಸ್ತೆ ಗುಂಡಿಗಳ ಸಮಸ್ಯೆ, ನೀರಿನ ಸಮಸ್ಯೆ, ವಿದ್ಯುತ್ ಶಕ್ತಿಯ ಸಮಸ್ಯೆ, ಇವೆಲ್ಲವೂ ಕೂಡ ದಿನನಿತ್ಯದ ಗೋಳುಗಳು. ಚಂದಾಪುರ ಪುರಸಭೆಗೆ ನಾವು ಹಲವಾರು ಬಾರಿ ಮೌಖಿಕವಾಗಿ ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೀವಿ. ಚಂದಾಪುರದ ಆನೇಕಲ್ ಯೋಜನಾ ಪ್ರಾಧಿಕಾರಕ್ಕೆ ಈಗಾಗಲೇ 2 ಬಾರಿ ದೂರನ್ನು ಕೊಟ್ಟಿದ್ದೀವಿ. ನಂತರ ರಾಜೇಂದ್ರ ಚೋಳನ್ ಅಂದರೆ ಈಗ ನಮ್ಮ ಏನು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವರ PA, ಈ GBA ಎಲ್ಲ ಜವಾಬ್ದಾರಿಗಳು ಅವರಿಗಿದೆ. ಅವರಿಗೂ ಕೂಡ ವೈಯಕ್ತಿಕವಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ಸಮಸ್ಯೆ ಇಲ್ಲಿವರೆಗೂ ಬಗೆಯಲ್ಲ, ಈ ದಿನದವರೆಗೂ ಬಗೆಯಲ್ಲ. ಇದು BMRDA ಲೇಔಟ್. ಇಲ್ಲಿಯ ಪ್ರತಿಯೊಂದು ಕೂಡ ಅತ್ಯಂತ ಸುಸಜ್ಜಿತವಾಗಿ ಇರುತ್ತೆ ಅನ್ನುವ ಒಂದು ಭರವಸೆಯಿಂದ ಇಲ್ಲಿಯ ನಿವಾಸಿಗಳೆಲ್ಲವೂ ಸೈಟನ್ನು ಖರೀದಿ ಮಾಡಿ, ಇಲ್ಲಿ ಇರೋದು 107 ಸೈಟು. 107 ಸೈಟ್ಗಳ ಅರ್ಧಕ್ಕಿಂತ ಹೆಚ್ಚು ಮನೆಗಳಾಗಿದೆ. 25%ಗಿಂತ ಜಾಸ್ತಿ ಇದ್ದರೆ ಪುರಸಭೆಗೆ ಸೇರಿಸ್ಕೊಳ್ಬೇಕು ಅನ್ನುವ ಒಂದು ನಿಯಮ ಕೂಡ ಹಳೆಯ ನಿಯಮನೇ, ಇದೇನು ಹೊಸದಲ್ಲ. ಹಾಗಾಗಿ ನಾವು ಪ್ರತಿ ಬಾರಿಯೂ ಕೂಡ ಅದರ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಏನು ಹೇಳ್ತಾರೆ ಅಧಿಕಾರಿಗಳು? ಆಯಿತು ಬರ್ತೀವಿ ನೆಪಕ್ಕೆ ಮಾತ್ರ ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಡಿಮ್ಯಾಂಡ್ ಏನು? ನಮ್ಮ ಡಿಮ್ಯಾಂಡ್ ಈಗ ಇಲ್ಲಿ BMRDA ಆಫೀಸ್ ಬಂದಿದೆ, ಸಂತೋಷ. ನಂತರ ಈಗ ಮುಖ್ಯಮಂತ್ರಿಗಳ ಆಧಾರ ಬಹಳ ದೊಡ್ಡ ಕನಸಿದೆ, ಬೆಂಗಳೂರನ್ನು ಭಾಳ ಚೆನ್ನಾಗಿ ಮಾಡಬೇಕು. SM ಕೃಷ್ಣ ಏನು ಹೇಳಿದ್ರು ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡಬೇಕು ಅನ್ನುವಂಥ ಕನಸುಗಳನ್ನು ಕಟ್ಕೊಂಡಿದ್ದಾರೆ, ಭಾಳ ಸಂತೋಷ. ಇನ್ನೂ 2 ವರ್ಷ ಅವರ ಅಧಿಕಾರಾವಧಿ ಇದೆ. ಈಗಾಗಲೇ 2,000 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ, ರಸ್ತೆಗೋಸ್ಕರನೇ ಸ್ಯಾಂಕ್ಷನ್ ಮಾಡಿದ್ದಾರೆ. BMRDA ಅವರು ಹೇಳೋದೇನು, ನಮ್ಮಲ್ಲಿ ಸಾಕಷ್ಟು ಫಂಡ್ ಇದೆ, ನೀವೊಂದು ಮಾತು ಹೇಳಿ, MLA ಸಾಹೇಬರು ಒಂದು ಮಾತು ಹೇಳಲಿ. ಅಂದರೆ MLA ಅವ್ರು ಹೇಳ್ತಿಲ್ಲ ಅಂತ ನಾನು ಹೇಳಲ್ಲ, ಅವ್ರ ಕಿವಿಗೆ ದೂರ ಬಿಟ್ಟಿರ್ಬೋದು. ರಸ್ತೆ ಆಗಬೇಕು, ನಿಮಗೆ ರಸ್ತೆ ಆಗಬೇಕು. ಈಗ ನೋಡಿ BMRDA ಬಿಲ್ಡಿಂಗ್ ಬಂದಿದೆ, ಅದರ ಸುತ್ತಲೂ ರೋಡ್ ಮಾಡ್ಕೋತಾ ಇದ್ದಾರೆ. ಜನರಿಗೆ ಮಾಡ್ತಾ ಇದ್ದಲ್ಲ ಸರ್. ಜನರಿಂದ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಜನಪರವಾದ ಸರ್ಕಾರ ಅಂತ ಬಾಯಲ್ಲಿ ಹೇಳ್ಕೊಂಡು ಇಲ್ಲಿ ನೋಡಿದ್ರೆ, ವಾಸ್ತವಿಕವಾಗಿ ನೋಡಿದ್ರೆ ಅದು ಇಲ್ಲೇ ಇಲ್ಲ. ತೆರಿಗೆಯನ್ನು ಕಟ್ಟಿಸ್ಕೊಳ್ತಾರೆ, ಆದ್ರೆ ಮೂಲಭೂತ ಸೌಲಭ್ಯಗಳನ್ನ, ಅದು ರಸ್ತೆಗಳು, ಈಗ ಶಾಲೆಗಳು ಆರಂಭವಾಗಿದೆ, ಮಳೆ ಬಂದ್ರಂತೂ ಇಲ್ಲಿ ವಾಹನಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಬಂದ್ಬಿಟ್ರೆ ಸಾವಿರಾರು ವಾಹನಗಳು ಇಲ್ಲಿ ದಿನನಿತ್ಯ ಬರ್ತವೆ. ಆಗ ನಾವು ಓಡಾಡೋದಲ್ಲಿ ರಸ್ತೆಗಳು ಕೂಡ ಸರಿ ಇಲ್ಲ, ನಮ್ಗೆ ಈ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕು ಅಂತೇಳಿ ಮತ್ತೋರ್ವರು ಆಗ್ರಹಿಸಿದ್ದು. ಹೀಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವ್ಯಾನ್ಗಳು ತುಂಬಾ ಕಷ್ಟದಿಂದ ಹೋಗ್ತಿದ್ದಾರೆ ಸರ್. ಮಕ್ಕಳಂತೂ ಓಡಾಡೋಕ್ಕಾಗ್ತಾ ಇಲ್ಲ. ವಾಕಿಂಗ್ಗೆ ಅಂತ ಹೋಗ್ತಾರೆ, ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವಾಕ್ ಮಾಡೋಕ್ಕಾಗಲ್ಲ, ಲೈಟಿಂಗ್ ಇಲ್ಲ. ಮಳೆ ಬಂತು ಅಂದರೆ ಓಡಾಡೋಕ್ಕೆ ಆಗಲ್ಲ, ರೋಡಲ್ಲಿ ಫುಲ್ ಕೆರೆ, ಓಡಾಡೋಕ್ಕೆ ಆಗಲ್ಲ, ವಾಕ್ ಅಂತೂ ಮಾಡೋಕ್ಕೆ ಆಗಲ್ಲ ಬಿಡಿ. ಮತ್ತು ಅವ್ರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ, ಅದು ಸರಿ ಅಲ್ಲ ಸರ್. ಏನು ಮಾಡ್ತಿದ್ದಾರೆ ಅದು ಸರಿ ಇಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ರೋಡ್ ಬೇಕು, ಕರೆಕ್ಟಾಗಿ ಕರೆಂಟ್ ಇಲ್ಲ, ನೀರಿಲ್ಲ. ದಯವಿಟ್ಟು ನಮಗೆ ಅದಕ್ಕೆ ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ, ಅದಕ್ಕೆ ಅಂತ ಮಾಡ್ತಿದ್ದೀವಲ್ಲ ಸರ್, ಮಾಡಿಸ್ಕೊಡಿ ಸರ್ ಪ್ಲೀಸ್. ಒಟ್ಟಿನಲ್ಲಿ ಒಂದು ಕಡೆ ನಮಗೆ ಅಭಿವೃದ್ಧಿ ಎನ್ನುವಂಥದ್ದು ಹೊರದಾನ ಆದ್ರೆ ಮತ್ತೊಂದು ರೀತಿಯಲ್ಲಿ ನೋಡಿದಾಗ ಅದು ಶಾಪವಾಗಿ ಪರಿಣಮಿಸ್ತಾ ಇದೆ. ಇನ್ನು ಈ ಐನೆಸ್ಟ್ ಬಡಾವಣೆಗೆ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಬಂದ್ರಂತೂ ಖಂಡಿತವಾಗ್ಲೂ ಇಲ್ಲಿನ ರಸ್ತೆಗಳು ಸರಿ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿನ ನಿವಾಸಿಗಳ ಬದುಕು ನರಕ ಆಗೋದ್ರಲ್ಲಿ 2 ಮಾತಿಲ್ಲ. ಅಷ್ಟರಲ್ಲಿ ಈ ಒಂದು ಪ್ರತಿಭಟನೆಗೆ ಮಣಿದು ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದವರ ಒಂದು ನೇತೃತ್ವದಲ್ಲೋ ಈ ಒಂದು ಚಂದಾಪುರ ಪುರಸಭೆಯವರು ಇವರಿಗೆ ರಸ್ತೆಗಳನ್ನ ಸರಿ ಮಾಡಿಸಿಕೊಟ್ಟು ಬೀದಿ ದೀಪಗಳು, ಒಳಚರಂಡಿ, ಮಳೆ ನೀರು ಹೋಗೋದಕ್ಕೆ ಚರಂಡಿಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.